ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲವಿಶಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಅಪ್ಡೇಟ್ಸ್ ಎಲ್ಲ ಕೊಡ್ತಿರ್ತೀನಿ, ಎಲ್ಲ ಒಂದು ಅಪ್ಡೇಟ್ಸ್ನ ಪ್ರೊವೈಡ್ ಮಾಡ್ತಿರ್ತೀನಿ. ಸೊ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ವಿದ್ಯಾರ್ಥಿಗಳೇ, ಇದೊಂದು ಚೇಂಜ್ ಆಫ್ ಬ್ರಾಂಚ್ ಏನಿದೆಲ್ಲ ವಿಡಿಯೋ ಕಡೆ ನೋಟಿಫಿಕೇಶನ್ ಬಂದಿದೆ ವಿದ್ಯಾರ್ಥಿಗಳೇ. ಈ ಚೇಂಜ್ ಆಫ್ ಬ್ರಾಂಚ್ ಏನಂದ್ರೆ ವಿದ್ಯಾರ್ಥಿಗಳೇ, ಒಂದು KCT ರೌಂಡಲ್ಲಿ ಅವ್ರು ಇಷ್ಟಪಟ್ಟಿರುವಂಥ ಕಾಲೇಜ್ ಸಿಕ್ಕಿರಲ್ಲ. ಕಾಲೇಜ್ ಓಕೆ ಅಂತಂದ್ರೆ ಬ್ರಾಂಚ್ ಸಿಕ್ಕಿರಲ್ಲ. ಒಬ್ರು ENC ಬೇಕಂತಿರ್ತದೆ, ಟ್ರಿಬಲ್ ತೆಗೆದುಕೊಂಡಿರ್ತಾರೆ. ಒಂದು ಟ್ರಿಬಲ್ ಬೇಕಂತಂದು ಮೆಕ್ಯಾನಿಕಲ್, ಸಿವಿಲು ಬೇರೆ ಬ್ರಾಂಚಸ್ಸನ್ನು ತೆಗೆದುಕೊಂಡಿರ್ತಾರೆ. ನಾವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋಣ ಅಂತದ್ದು. ಸೊ ಅಂಥ ವಿದ್ಯಾರ್ಥಿಗಳು ಯಾರಾದರೂ ಚೇಂಜ್ ಆಫ್ ಬ್ರಾಂಚ್ ವಿದ್ಯಾರ್ಥಿ, ಚೇಂಜ್ ಆಫ್ ಕಾಲೇಜ್ ಅಲ್ಲ. ಸೊ ಚೇಂಜ್ ಆಫ್ ಕಾಲೇಜ್ ಕೂಡ ಬಿಡ್ತಾರೆ. ಸೊ ಚೇಂಜ್ ಆಫ್ ಬ್ರಾಂಚ್ ಮಾತ್ರ ಇದು. ನೀವು ಏನು ಒಂದು ENC ಓದ್ತಿರುವಂಥ ವಿದ್ಯಾರ್ಥಿಗಳು CS ಬೇಕಂದರೆ ಅಥವಾ CS ಮಾಡುವಂಥ ವಿದ್ಯಾರ್ಥಿಗಳು AI ಅಥವಾ ML ಅಥವಾ ENC ಬೇಕನ್ನುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ VTO ಕಡೆಯಿಂದ. ಸೊ ಇದು ಒಂದು ಗೌರ್ಮೆಂಟ್ ಆಗಿರ್ಬೋದು, ಎಫಿಲೇಟೆಡ್ ಆಗಿರ್ಬೋದು, ಆಟೋನಮಸ್ ಕಾಲೇಜ್ ಎಲ್ಲ ಒಂದು ಕಾಲೇಜಸ್ಗೂ ಅಪ್ಲೈ ಆಗುತ್ತೆ. ಅದು ಕೂಡ VTO ಅಂಡರಲ್ಲಿ ಬರುವಂಥ ಕಾಲೇಜಸ್ ಮಾತ್ರ ವಿದ್ಯಾರ್ಥಿಗಳೇ. VTO ಅಂಡರಲ್ಲಿ ಯಾವಾಗ ಬರ್ತಾರೆ ಎಲ್ಲವೂ ಓಕೆನಾ ವಿದ್ಯಾರ್ಥಿಗಳೇ. ಸೊ ಅಂತ ಒಂದು ಇವಾಗ ಒಂದು ಫಸ್ಟ್ ಇಯರ್ ಮುಗಿದ ನಂತರ ಥರ್ಡ್ ಸೆಮ್ ಎಂಟ್ರಿ ಆಗುವ ಒಂದು ಸಮಯದಲ್ಲಿ ಯಾರು ಇಷ್ಟಪಟ್ಟಿರುವಂಥ ಕೋರ್ಸನ್ನು ಅವರು ಮತ್ತೆ ಒಂದು ಚೇಂಜ್ ಆಫ್ ಬ್ರಾಂಚ್ ಮುಖಾಂತರ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ವಿಷಯ ಏನಂದರೆ ವಿದ್ಯಾರ್ಥಿ, ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಂದ್ರೆ ಯಾವುದೇ ಥರ ಬ್ಯಾಕ್ಲಾಗ್ಸ್ ಇರಬಾರ್ದು ಓಕೆನಾ ವಿದ್ಯಾರ್ಥಿ. ಬ್ಯಾಕ್ಲಾಗ್ಸ್ ಇದ್ದರೆ ಮಾತ್ರ ಚೇಂಜ್ ಆಫ್ ಬ್ರಾಂಚ್ ಮಾಡೋಕ್ಕೆ ಬರೋಂಗಿಲ್ಲ. ಅದು ಟಿಕ್ಕಿಂಗ್ ಇರಲಿ ಅಥವಾ ರಿಟರ್ನ್ ಇರಲಿ ಓಕೆನಾ. ಒಟ್ಟು ಬ್ಯಾಕ್ಲಾಗ್ಸ್ ಇರಬಾರ್ದು. ಹಾಗೆಯೇ CGPA ಚೆನ್ನಾಗಿರ್ಬೇಕಾಗತ್ತೆ ಓಕೆನಾ. ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಂದ್ರೆ CGPA ಇಂಪಾರ್ಟೆಂಟು, ಬ್ಯಾಕ್ಲಾಗ್ಸ್ ಇರಬಾರ್ದು. ಬ್ಯಾಕ್ಲಾಗ್ಸ್ ಇದ್ದರೆ ಅವರು ತೆಗೆದುಕೊಳ್ಳೋಂಗಿಲ್ಲ. ಇವಾಗ ಒಂದು ENC ಇಂದ ನೀವು ಒಂದು CS ಹೋಗ್ಬೇಕಂದ್ರೆ CS ಅವರು ಹೆವಿ ಇದು ಮಾಡ್ತಾರೆ. ಏಕೆಂದರೆ ನಮ್ಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಟ್ಯಾಲೆಂಟೆಡ್ ಇರಬೇಕು, ಬ್ಯಾಕ್ಲಾಗ್ಸ್ ಇರಬಾರ್ದು ಅನ್ನೋ ಒಂದು ಇದರಿಂದ ಪಾಯಿಂಟ್ ಆಫ್ ವ್ಯೂ ಇಂದ HODಗಳಾಯಿತು, ಪ್ರಿನ್ಸಿಪಾಲ್ಸ್ ಆಯಿತು ಕೊಡೋಂಗಿಲ್ಲ ಬ್ಯಾಕ್ಲಾಗ್ಸ್ ಇದ್ದರೆ. ಆಮೇಲೆ ಒಂದು ಬ್ಯಾಕ್ಲಾಗ್ಸ್ ಇದ್ದವರಿಗೆ ಚೇಂಜ್ ಆಫ್ ಬ್ರಾಂಚ್ ಮಾಡಬಾರ್ದು ಅಂತ ಒಂದು ಕಾನೂನು ಇದೆ. ಸೊ ಹಂಗಾಗಿ ಕೊಡೋಂಗಿಲ್ಲ. ಸೊ ಹಂಗಾಗಿ ಬ್ಯಾಕ್ಲಾಗ್ಸ್ ಇರಬಾರ್ದು. CGPA ಚೆನ್ನಾಗಿರ್ಬೇಕು. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದ್ದರೆ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೋದು ಓಕೆನಾ ವಿದ್ಯಾರ್ಥಿ. ಒಂದು VTO ನೋಟಿಫಿಕೇಶನ್ ಏನಿದೆಲ್ಲ ವಿದ್ಯಾರ್ಥಿಗಳೇ, ಮೊದಲನೇದಾಗಿ VTO ನೋಟಿಫಿಕೇಶನು ಒಂದು ಚೇಂಜ್ ಆಫ್ ಬ್ರಾಂಚ್ ಮಾಡೋಕ್ಕೆ ಬಿಟ್ಟಿರೋದು 5ನೇ ತಾರೀಕು ಸೆಪ್ಟೆಂಬರಿಂದ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಲಾಸ್ಟ್ ಡೇಟ್ ಬಂದು ವಿದ್ಯಾರ್ಥಿಗಳೇ, ಒಂದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಹಾಕೋದು ಒಂದು ಚೇಂಜ್ ಆಫ್ ಬ್ರಾಂಚ್ಗೆ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟ್ ಬಂದು 22 ಸೆಪ್ಟೆಂಬರ್. ಸೊ ಇದೇ ತಿಂಗಳಲ್ಲಿ 22 ಲಾಸ್ಟ್ ಡೇಟ್ ಟು ವೆರಿಫೈ ಆ್ಯಂಡ್ ಸಬ್ಮಿಟ್ ಟು VTO ಓಕೆ ವಿದ್ಯಾರ್ಥಿ. ಅದು ಬಂದು 26/9/2024 ಓಕೆನಾ ವಿದ್ಯಾರ್ಥಿ. ಹಾಗೆಯೇ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನಾನು ಹೇಳಿದಾಗ CGPA ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ. ಸೊ ಯಾರ್ಯಾರು CGPA ಚೆನ್ನಾಗಿರುತ್ತೆ ಎಲ್ಲರಿಗೂ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೋದು. ಹಾಗೆ ನೀವು ಚೇಂಜ್ ಆಫ್ ಕಾಲೇಜ್ ಬೇಕಂದ್ರೆ ಕಂಪಲ್ಸರಿ CGPA ಚೆನ್ನಾಗಿರಬೇಕು, ಬ್ಯಾಕ್ಲಾಗ್ಸ್ ಕೂಡ ಇರಬಾರ್ದು ವಿದ್ಯಾರ್ಥಿ. ಬ್ಯಾಕ್ಲಾಗ್ಸ್ ಇದ್ದರೂ ಒಪ್ಕೊಂತಾರೆ, ಒಂದೊಂದು ಕಾಲೇಜಲ್ಲಿ ಒಪ್ಕೊಳ್ಳೋಂಗಿಲ್ಲ. ಸೊ ಬ್ಯಾಕ್ಲಾಗ್ಸ್ ಇರಬಾರ್ದು ಅಂತ ಹೇಳ್ತಾರೆ. ಬಟ್ CGPA ಮಾತ್ರ ಚೆನ್ನಾಗಿರ್ಬೇಕಾಗುತ್ತೆ. ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾರೆ, ನಮ್ಮವರು ಕೊಡ್ತಾರೆ ಓಕೆನಾ. ಸೊ ನಿಮ್ಮ ಒಂದು ಮೆರಿಟ್ ಲಿಸ್ಟ್ನ ಅನಲೈಸ್ ಮಾಡೋಕ್ಕೆ 3/9 ಅಂತ ಕೊಟ್ಟಿದ್ದಾರೆ, 3/9/2024 ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇದು ಮೋಸ್ಟ್ಲಿ 3/9 ಇರೋಂಗಿಲ್ಲ, 3/10 ಇರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಅಕ್ಟೋಬರ್ 3 ಸ್ಟಾರ್ಟ್ ಆಗುತ್ತೆ ಮೆರಿಟ್ ಲಿಸ್ಟ್ ಅನಲೈಸು. ಹಾಗೆಯೇ ನಿಮ್ಮೊಂದು ಚೇಂಜ್ ಆಫ್ ಬ್ರಾಂಚ್ ಮಾಡೋಕ್ಕೆ ಫೀಸ್ ಬಂದು 7,500 ಆಗುತ್ತೆ ಓಕೆನಾ ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಈ ಕಾಲೇಜಲ್ಲಿ ಏನಿರುತ್ತಲ್ಲ ನಿಮ್ಮ ಫೀಸು ಸೇಮ್ ಅಮೌಂಟು ಒಂದು ಚೇಂಜ್ ಆಫ್ ಬ್ರಾಂಚ್ ಸೇಮ್ ಅಮೌಂಟ್ ಇರುತ್ತೆ ಅದೇ ಕಾಲೇಜಲ್ಲಿ. ಸೊ ಏನು ಚೇಂಜಸ್ ಇರಲ್ಲ. ನೀವು ಫಸ್ಟು ENCಗೆ ಎಷ್ಟು ಅಮೌಂಟ್ ಕಟ್ಟಿದ್ರಲ್ಲ ಅದೇ ಅಮೌಂಟು CS ಕೂಡ ಸೇಮ್ ಅಮೌಂಟ್ ಇರುತ್ತೆ ವಿದ್ಯಾರ್ಥಿ, ಚೇಂಜಸ್ ಏನಿರಲ್ಲ. ಸೊ ಎಕ್ಸ್ಟ್ರಾ ನೀವು VTOಗೆ ಒಂದು 7,500 ಒಂದು ಅಪ್ಲಿಕೇಶನ್ ಮುಖಾಂತರ ಫಿಲ್ ಮಾಡಬೇಕಾದ್ರೆ UPI ಯೂಸ್ ಮಾಡ್ಬೋದು. UPI ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅಮೌಂಟನ್ನು ಕ್ರಿಯೇಟ್ ಮಾಡ್ಬೋದಾಗಿದೆ. ಹಾಗೆಯೇ ಹಾರ್ಡ್ ಕಾಪಿ ಟು ಸಬ್ಮಿಟ್ ದ ಕಾಲೇಜ್ ವಿತ್ ಪೇರೆಂಟ್ ಸಿಗ್ನೇಚರು. ಸೊ ಲಾಸ್ಟ್ ಡೇಟ್ ಒಂದು ನಿಮ್ಮದು ಏನಿದೆಲ್ಲ ನಿಮ್ಮದು ಎಲ್ಲ ಡಿಸೈಡ್ ಮಾಡಿದ ನಂತರ ಒಂದು ಕಾಲೇಜಲ್ಲಿ ನಿಮ್ಮದು ಒಂದು ಹಾರ್ಡ್ ಕಾಪಿ ಇರುತ್ತೆ, ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಒಂದು ಸಬ್ಮಿಟ್ ಬಂದು ಲಾಸ್ಟ್ 14/10 ಅಂತಿದೆ ವಿದ್ಯಾರ್ಥಿಗಳೇ. ಸೊ 14ನೇ ತಾರೀಕು ಅಕ್ಟೋಬರ್ ತಿಂಗಳು 2024 ನಿಮ್ಮ ಒಂದು ಹಾರ್ಡ್ ಕಾಪಿಯನ್ನು ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಚೇಂಜ್ ಆಫ್ ಬ್ರಾಂಚಿಂದು. ಸೊ ವಿದ್ಯಾರ್ಥಿ ಇದು ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಿದೆಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲನೂ ನಿಮ್ಮ ಕಾಲೇಜಲ್ಲೇ ಕೇಳಬೇಕಾಗುತ್ತೆ. ಯಾಕೆಂದರೆ ಒಂದೊಂದು ಕಾಲೇಜಲ್ಲಿ ಡಾಕ್ಯುಮೆಂಟ್ಸು ಒಂದು ಫಾರ್ಮೇಟು ಚೇಂಜಸ್ ಇರುತ್ತೆ. ಸೊ ಹಂಗಾಗಿ ನೀವು ಕಾಲೇಜಲ್ಲಿ ತಿಳ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ, ಅಲ್ಲಂದರೆ ಈಸಿಯಾಗಿ ಹೇಳ್ತಾರೆ. ಸೊ ಹಾಗೆ ಇನ್ನೂ ಸ್ವಲ್ಪ ಏನಾದರೂ ಡೀಟೇಲ್ ಆಗಬೇಕಂದ್ರೆ ನಿಮ್ಮ ಕಾಲೇಜಲ್ಲೇ ಕೇಳ್ಬೋದು. ಯಾಕೆಂದರೆ VTO ನೋಟಿಫಿಕೇಶನ್ ಬಂದಿದೆ. ಸೊ ಆ ನೋಟಿಫಿಕೇಶನ್ ಮುಖಾಂತರ ನೀವು ಹೋಗಿ ಡೈರೆಕ್ಟಾಗಿ ಕಾಲೇಜಲ್ಲೇ ಕೇಳ್ಬೋದು, ಸರ್ ನಾನು ಈ ಥರ ಒಂದು ಚೇಂಜ್ ಆಫ್ ಬ್ರಾಂಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಟ್ರಿಬಲ್ ಆಗಿದ್ದರೆ CS ಅಥವಾ ENC ಅಥವಾ AI ಒಳಗೆ ಹೋಗಬೇಕು ಅಂದ್ಕೊಂಡಿದ್ರೆ
ಸರ್ ಈ ಥರ ಒಂದು ಬ್ರಾಂಚಲ್ಲಿ ನಾನು ಚೇಂಜ್ ಆಫ್ ಬ್ರಾಂಚ್ ಮಾಡ್ಬೇಕಂದ್ರೆ CGPA ನೀವೇನು ಹೇಳೋದು ಕೇಳಿ ಅವರೇ ಒಂದು ನೋಡ್ತಾರೆ, ಅವೆಲ್ಲ ಬ್ಯಾಕ್ಲಾಗ್ಸ್ ಎಲ್ಲ ಕೇಳ್ತಾರೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಕೇಳಬೇಕು, ಹಾಗೇನು ವೇಕೆನ್ಸಿ ಇದನ್ನೆಲ್ಲ ಅಂತ ಕೇಳಬೇಕಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ಒಂದು KCT ವಿದ್ಯಾರ್ಥಿಗಳೇ 16% ಆಫ್ ಸೀಟ್ಸ್ ಅಂದರೆ 60 ಸೀಟ್ಸ್ ಇರ್ತವೆ. ಲ್ಯಾಟ್ರರಿ ಅಂದರೆ ಡಿಪ್ಲೊಮೆಯಲ್ಲಿ ಓದಿ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಲ್ಯಾಟ್ರರಿ ಅಂತ ಕರಿತೀವಿ. ಅಂಥ ವಿದ್ಯಾರ್ಥಿಗಳು 60 ಸೀಟ್ ಇರ್ತವೆ. ಸೊ ನಿಮ್ಮೊಂದು KCT ಒಳಗೆ ಏನು ಸೀಟ್ಸ್ ಇರ್ತಾವಲ್ಲ ಅಂಥ ಒಂದು ಸೀಟು ನಿಮಗೆ ಮಾತ್ರ ಅದು KCT ಮಾತ್ರ ಮೀಸಲಾಗಿರೋದು. ಅದ್ರ ಮೇಲೆ ನೀವು ಒಂದು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋಕ್ಕೆ ಹೋದರೆ ಅಲ್ಲಿ ಸೀಟ್ಸ್ ಇಲ್ಲ ಅಂದರೆ ಮಾತ್ರ ಕೊಡೋಂಗಿಲ್ಲ. ಸೊ ಸೀಟ್ಸ್ ಇರಬೇಕಾಗತ್ತೆ. CS ಅಲ್ಲಿ ಒಂದು 2 ಮೆಂಬರ್ಸು 1 ಮೆಂಬರು ಕಡಿಮೆ ಇರಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಚೇಂಜ್ ಆಫ್ ಬ್ರಾಂಚ್ಗೆ ಸೀಟ್ ಕೊಡ್ತಾರೆ. ಸೀಟ್ಸ್ ಇಲ್ಲ ಅಂದರೆ ವೇಕೆನ್ಸಿ ಇಲ್ಲ ಅಂದರೆ ಮಾತ್ರ ಕೊಡೋಂಗಿಲ್ಲ. ಹಾಗೆಯೇ ಒಂದೇ ಒಂದು ಸೀಟ್ ಇದೆ ಒಂದು CS ಅಲ್ಲಿ, ಇಬ್ಬರು ENC ಸ್ಟೂಡೆಂಟ್ಸು ಬಂದಿದ್ದಾರೆ ಬೇರೆ ಬೇರೆ ಕಾಲೇಜಿಂದ. ಇಬ್ಬರಲ್ಲಿ ಯಾರು ಕೊಡಬೇಕಂತ ಡಿಸೈಡ್ ಮಾಡೋದಾದರೆ CGPA ನೋಡ್ತಾರೆ, ಆಮೇಲೆ ಕೆಟಗರಿ ನೋಡ್ತಾರೆ. ಯಾರ್ದು CGPA ಚೆನ್ನಾಗಿದೆ ಮತ್ತು ಪರ್ಫಾರ್ಮೆನ್ಸು ಆಮೇಲೆ ಮತ್ತು ಕೆಟಗರಿ ಎಲ್ಲ ಅನಲೈಸ್ ಮಾಡಿ ಕೊಡ್ತಾರೆ. ಓಕೆನಾ, ಬರೀ ಒಂದು ಕೆಟಗರಿ ಮೇಲೇ ಮತ್ತು ಒಂದು CGPA ಮೇಲೆ ಅಂತಲ್ಲ, ಎಲ್ಲ ಅನಲೈಸ್ ಮಾಡಿ ಕೊಡ್ತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಇನ್ನೂ ಡೌಟ್ಸ್ ಏನಾಗಿದ್ದರೆ ವಿದ್ಯಾರ್ಥಿಗಳೇ ನೀವು ಒಂದು ನಿಮ್ಮ ಕಾಲೇಜಲ್ಲಿ ಹೋಗಿ ಈ ಥರ ಕೇಳಿ, ಸರ್ ನಾನು ಚೇಂಜ್ ಆಫ್ ಬ್ರಾಂಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇಂಥ ಕಾಲೇಜಲ್ಲಿ, ಅಥವಾ ನಿಮ್ಮ ಕಾಲೇಜಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಾಗುತ್ತೆ. ಯಾಕೆಂದರೆ ಚೇಂಜ್ ಆಫ್ ಕಾಲೇಜ್ ಬೇರೆ ಆಗುತ್ತೆ, ಚೇಂಜ್ ಆಫ್ ಬ್ರಾಂಚ್ ಬೇರೆ ಆಗುತ್ತೆ. ಸೊ ನಿಮ್ಮ ಕಾಲೇಜಲ್ಲಿ ಚೇಂಜ್ ಆಫ್ ಬ್ರಾಂಚ್ ಫಸ್ಟ್ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಮತ್ತೆ ಚೇಂಜ್ ಆಫ್ ಬ್ರಾಂಚ್ ಕೂಡ ಮಾಡ್ಕೋಬೇಕಾಗುತ್ತೆ ಬೇರೆ ಕಾಲೇಜಲ್ಲಿ ಅಂದರೆ. ಸೊ ಹಂಗಾಗಿ ಅದೇನು ಬೇಕಾಗಿಲ್ಲ, ಚೇಂಜ್ ಆಫ್ ಬ್ರಾಂಚ್ ಮಾತ್ರ ಈ ಥರ ಕೇಳಿ, ಸರ್ ನಾನು ಚೇಂಜ್ ಆಫ್ ಬ್ರಾಂಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದೇ ಕಾಲೇಜಲ್ಲಿ, ಅದು ಕೂಡ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾನು ಚೇಂಜ್ ಆಫ್ ಬ್ರಾಂಚ್, ನಂದು ENC ಇದೆ ಅಥವಾ ಟ್ರಿಬಲ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ವೇಕೆನ್ಸಿ ಇದಾವ ಎಲ್ಲ ಕೇಳಿ. ವೇಕೆನ್ಸಿ ಇದ್ದರೆ ಸರ್ ಅದು ಯಾವ ಥರ ಒಂದು ಪ್ರೊಸೀಜರ್ ಹೇಳಿ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಕೇಳಿ. ಆಮೇಲೆ 7,500 ಏನಿದೆಲ್ಲ ಅದು ಅಮೌಂಟ್ ಇರುತ್ತೆ. ಕಾಲೇಜಲ್ಲಿ ಏನೋ ಎಕ್ಸ್ಟ್ರಾ ಕೇಳಿದ್ರು ಹೇಳೋಕ್ಕೆ ಬರಲ್ಲ ವಿದ್ಯಾರ್ಥಿ. ಸೊ ಅಮೌಂಟ್ ಏನಿದ್ರು ಒಂದು 500 ಒಳಗಡೆ ಆಗುತ್ತೆ ಜಿರಾಕ್ಸ್ ಎಲ್ಲ ಸರಿ. ಸೊ ಹಂಗಾಗಿ ಚೇಂಜ್ ಆಫ್ ಬ್ರಾಂಚ್ ಪ್ರಾಸೆಸ್ ಏನು ಈಸಿ ಇದೆ. ನಿಮ್ಮ ಕಾಲೇಜಲ್ಲಿ ನೀವೇ ಒಂದು ಚೇಂಜ್ ಆಫ್ ಬ್ರಾಂಚ್ ಮಾಡ್ತೀವಿ. ವೇಕೆನ್ಸಿ ನೋಡಿ, CGPA ಚೆನ್ನಾಗಿ ಇಟ್ಕೊಳ್ಳಿ. ಒಂದು ಮೇಕಪ್ ಎಕ್ಸಾಮ್ ಇದೆ, ಮೇಕಪ್ ಎಕ್ಸಾಮಲ್ಲಿ ಏನಾದ್ರು ಒಂದು ಬ್ಯಾಕ್ಲಾಗ್ಸ್ ಇದ್ದರೆ ಕೂಡ ತೆಗೆದುಕೊಂಡು ಒಂದು ಚೇಂಜ್ ಆಫ್ ಬ್ರಾಂಚ್ಗೆ ಅಪ್ಲೈ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿ. ಹೆಚ್ಚಿನ ಮಾಹಿತಿ ನಿಮ್ಮ ಕಾಲೇಜಲ್ಲೇ ಕೇಳಿ. ಓಕೆನಾ, ಥ್ಯಾಂಕ್ ಯು.